ರಿಮೋಟ್ ಫಾರ್ ವಾಟ್? ಇರು ಡಿ ಮುಖದಲ್ಲಿ ಕಳೆ ಬಂದ್ಬಿಡಿದೆ ಹಾಕ್ಸಿದ್ಮೇಲೆ. ಇವನೇ ಮರ್ತೋಗ್ಬಿಟ್ಟವನೆ. ಹಲೋ ಬಾಯ್ಸ್, ಏನು ಮತ್ತೆ ಏನು ಹೊಸದು ಹಾಕ್ಸ್ಕೊಂಬಂದಿದ್ಯಾ? ಆ್ಯಕ್ಚುಲಿ ನನಗಿಂತ ಜಾಸ್ತಿ ನೀನೇ ಕಲ್ದೋಗ್ಬಿಟ್ಟಿದ್ಯಾ. ಶಮಿ ಹಾಂ, ಅಲ್ಲೇ ನಿಲ್ಸ್ತಾರೆ, ಇಲ್ಲ ಹಾಕೋ. ಮ್ಯೂಸಿಕ್ ಹಾಕ್ಬೋದು ಇವಾಗ. ಹಾಂ, you can see here. I can notice from the behind only. ರಿಮೋಟ್ For what? ಹೇಳ್ತೀನಿ ಬಾ, ನೀನೇ ಮುಕ್ಬೇಕು. That sounds so. ಏನು remote ಇದೆ? Power switch volume. Please turn off the power switch when not in use. Remote. ಓ, ನಮ್ಮ ಆ್ಯನಿವರ್ಸರಿ ಗಿಫ್ಟಾ ಬೇಬಿ ಇದು? ನಮ್ಮ ಆ್ಯನಿವರ್ಸರಿ ಗಿಫ್ಟಾ? ಎಷ್ಟು ಎಕ್ಸೈಟೆಡ್ ಆಗ ನೋಡು. ನಂಗೆ ಗೊತ್ತು ಇದೇನಂತ, ಬಟ್ ನಂಗೆ ಹಿಂಗೆ ವರ್ಕ್ ಆಗುತ್ತೆ ಅಂತ ನೋಡಿಲ್ಲ ಅಷ್ಟೇ. ಸೊ ಇವತ್ತು ನೋಡ್ತೀನಿ. ಬೆಳಗ್ಗೆ ನಾನು ಎದ್ದಾಗ ಹೋಗಿದ್ದೀವಿ ಮನೆಯಿಂದ. ಬೆಳಗ್ಗೆ ಎದ್ದಾಗ ಹೋಗಿದ್ದು, ಇವಾಗ ಬಂದಿದ್ದಾನೆ ಅಣ್ಣ. ಏನೇನೋ ಮೆಕ್ಯಾನಿಸಮ್ ಎಲ್ಲ ಇದೆ ಗುರು ಇದರಲ್ಲಿ. ಯಾವ ಬೈಕ್ ಬೇಕಿರೋ ನಿಲ್ಲಿಸ್ಬೋದಲ್ಲ, ಸೇಮ್ ಇಷ್ಟೇ ಇರುತ್ತೆ. ಇಷ್ಟೇ ನನ್ನ ಕೆಲಸ. ಇವನು ಎಷ್ಟೋ ದಿನದಿಂದ ಮನೇಲಿ ಹೇಳಿ ನಾನು ಬೇಡ ಅಂದು ಫೈನಲಿ ಹಾಕ್ಸ್ಕೊಂಡೆ ಬಂದ್ಬಿಟ್ಟ. ಒಂದು ಫೈನ್ ಡೇ. ನಾವು ಹೇಳೋದೆಲ್ಲ ಏನು ನಡೆಯಲ್ಲ ಅಂದ್ಕೊಳ್ಳಿ ಮನೆಯಲ್ಲಿ. No, I'm not ready for this. Okay, let me keep for one. ಮಮ್ಮಿ ಭಯ ಆಗ್ತದೆ ನನಗೆ ಈ ಥರ ರೀಲ್ಸ್ ನೋಡ್ತಾ ಇದ್ರೇನೆ. ಓಕೆನಾ? ಹಾಂ, ಫಸ್ಟು ಇದನ್ನ ಆನ್ ಮಾಡಬೇಕು. ಓಕೆ, ಸೈಡಲ್ಲಿ ಔಟ್ ಬಟನ್ ಒತ್ತು. ಎಲ್ಲಿ? ಔಟ್ ಬಟನ್. ಔಟ್ ಬಟನ್ ಒತ್ತಿಡ್ಕೊ. ಇಲ್ಲಿ ಇದು ಬಟನ್. ಮಮ್ಮಿ ಹಂಗೆ ಹಿಡ್ಕೊಂಡಿರು. ಬೇಬಿ, ಐ ಆಮ್ ರಿಯಲಿ ಸ್ಕೇರ್ಡ್. ದೀಪ, ನನ್ನ ರಿಯಾಕ್ಷನ್ ತೋರಿಸು. ಇನ್ನ ಹತ್ರ ಬಾ. ನಾನು ಹೇಳ್ತೀನಿ ಅವಾಗ ಬಿಡುವಂತೆ. ಇರು ಹಾಂ, ಬಿಡು. ಹಾಗೆ ಇಷ್ಟ ನೋಡ್ದ, ಗಾಡಿ ಬಂದ್ಬಿಡ್ತು ಒಳಗಡೆ. ಇವಾಗ ಇನ್ ಬಟನ್ ಹೊತ್ತು. ಹಾಂ, ಇನ್ ಬಟನ್ ಹೊತ್ತು. ಹೋಲ್ಡ್ ಮಾಡಿ ಇಕ್ಕೋಬೇಕು. ಹೋಲ್ಡ್ ಮಾಡಿ ಇಕ್ಕೋ. ಹಂಗೆ ಹಂಗೆ ಇರು. ಹಂಗೆ ಹಾಂ, ಬಿಡು. ಹಂಗೆ ಎಟ್ಲಮ್ಮ ಸೆಟಪ್. ಲಿಟ್ರಲಿ ಒಂಥರ ಫೀಲ್ ಆಗುತ್ತೆ ಗುರು, ಇದನ್ನ ಪ್ರೆಸ್ ಮಾಡೋವಾಗ, ಗಾಡಿ ಹಿಡಿಯೋವಾಗ. ನೆಕ್ಸ್ಟ್ ಲೆವೆಲ್ ಫೀಲ್. ಎಷ್ಟು ಈಸಿ. ರ್ಯಾಂಪ್ ಹಾಕಿ ಏನಿಲ್ಲ ನೋಡಿ. ಎಷ್ಟು ಹೊತ್ತಾಯ್ತು ಇವಾಗ. ನಾನು ರ್ಯಾಂಪ್ ಸ್ಟಾಪ್ ತೆಗ್ದ, ನೀನು ಇಳಿಸ್ದೆ ಅಷ್ಟೇ. ಇಟ್ಸ್ ಲಿಟ್ರಲಿ ಒನ್ ಮ್ಯಾನ್ ಕೆಲಸ. ಮುಂಚೆ ಮಾಡ್ತಿದ್ದು ಒನ್ ಮ್ಯಾನ್ ಕೆಲಸನೇ, ಬಟ್ ಅದು ಎಫರ್ಟ್ಸ್. ವಾವ್ ನಂಗೊಂಥರ ಚಿಕ್ಕ ಮಗು ಥರ ಫೀಲ್ ಆಗ್ತಿದೆ. ಅದ್ದೀಗ ಮಾತ್ರ ಯಾವತ್ತೂ ತೋರಿಸ್ಬೇಡ ದೀಪು. ಅವ್ನ ಕೈಲಿ ಮಾಡಿಸ್ತೀನಿ ಒಂದ್ಸರಿ. ಬಟ್ ಅವ್ನು ಬಿಡು ಅಂದಾಗ ಬಿಡಲ್ಲ. ಏನಾಗಲ್ಲ ಅನ್ಕೊಂತೇನೆ. ಸೂಪರ್, ಅನದರ್ ಲೆವೆಲ್ ಇದೆ ಇದು ಮಾತ್ರ. ಏನೇನು ಕಂಡುಹಿಡಿದಿದಾರಲ್ಲ. ಸೂಪರ್.
ಆಲ್ಸೋ ಇದು ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ರ್ಯಾಂಪ್ ಹಂಗೆ ಇರುತ್ತಾ ಇದ್ರ ಗಾಡಿಯಲ್ಲಿ. ಫುಲ್ಲು ಬೆಡ್ ಇದು ಮಾಡಿರೋದು. ಸೊ ಲಗೇಜ್ ಎಲ್ಲ ಇಟ್ಕೊಳ್ಬೇಕಂದ್ರೆ ಒಂಚೂರು ಕಷ್ಟ ಆಗುತ್ತೆ. ಇಟ್ಕೊಬೋದು ಸ್ವಲ್ಪ. ಈ ದುಡ್ಡೇನು ಕಮ್ಮಿನಾ? ಇದೇನೇನೋ ಹಾಕ್ಬಿಟ್ಟಿದ್ಯಾ? ವಾಟ್ ಇಸ್ ದಿಸ್? ಹೆಂಗೈತದ ಏನದು? ಇಟ್ಸ್ ವೆರಿ ಈಸಿ. ಒಬ್ಬನೇ ನೀನೆಲ್ಲ ಹೋದ್ರೂ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಹಾಂ ಹೌದು. ಇದನ್ನ ಹೆಂಗಿತ್ತು ವಾಪಸ್ ಇವಾಗ? ಇದನ್ನು ಪ್ರೆಸ್ ಮಾಡಬೇಕಾ? Another level. ತಲಪತಿ ಎಷ್ಟು ಮೆಕ್ಯಾನಿಸಮ್ ಎಲ್ಲ ಯೂಸ್ ಮಾಡೋದು ನೋಡಿ ಅಪ್ಪ. ನೀನು ಬ್ಲಾಗಲ್ಲಿ ಕವರ್ ಮಾಡ್ದ ಬಸ್ ಜಸ್ಟ್ ರೀಲ್ಸ್ ಮಾಡ್ದ? ಎಲ್ಲ ಮಾಡಿದೆ. ಡಿ ಮುಖದಲ್ಲಿ ಕಳೆ ಬಂದ್ಬಿಡಿದೆ ಇದು ಹಾಕ್ಸಿದ್ಮೇಲೆ. ಇದು ಹಿಂಗಿರುತ್ತಾ ಬೇಬಿ? ಇಲ್ಲ ಮುಂದೆ ಹೋಗುತ್ತಾನೆ ಇದು? ಇದು ನಾವು ಹಿಂಗೆ ಪುಷ್ ಮಾಡೋದು. ನಾವೇ ಪುಷ್ ಮಾಡಬೇಕಾ? ಪುಷ್ ಮಾಡಿ. ಓ ಮತ್ತೆ ಇದೊಂಚೂರು ಮುಂದೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೆ ಫೋಲ್ಡ್ ಮಾಡಬಹುದು. ಸೂಪರ್. ಇದನ್ನ ಇಲ್ಲಿ ಫೋಲ್ಡ್ ಮಾಡಿಕೊಳ್ಳಿ ಅಮ್ಮ. ಇದು ಫೋಲ್ಡ್ ಮಾಡ್ಬೋದಾ? ಓಕೆ ನೈಸ್. ನಾನೇನೋ ಹಂಗೆ ಇರುತ್ತೆ ಅನ್ಕೊಂಡಿದ್ದೆ. ನೈಸ್ ಬಟ್ ಟೂ ಮಚ್ ಥರ ಕಾಣುತ್ತಲ್ಲ ನೋಡೋಕೆ ಹೋದ್ರೆ. ಇಟ್ ಲುಕ್ಸ್ ಟೂ ಮಚ್. ಅಂದರೆ ತುಂಬ ಜಾಸ್ತಿ ಏನೇನೋ ಕಾಣುತ್ತೆ ಬಟ್ ಅದು ಮಚ್ಚಿದಾಗ ಸ್ಪೆಷಲಿ ಫೋಲ್ಡ್ ಮಾಡಿ ಇಟ್ಟಾಗ ಇಟ್ ಲುಕ್ಸ್ ಟು ಮಚ್. ಬಟ್ ಇದು ಅಲ್ಲಾಡೋದೇ ಇಲ್ವಾ ದೀಪು? ನೀನು ತೆಗಿಸ್ಬೇಕಂದ್ರೆ ಫುಲ್ ತೆಗಿಸ್ಬೇಕಾ ಸೆಟಪ್ಪು? ಅದೆಲ್ಲ ಹೋಗ್ತಿಲ್ಲ. ಅದು ಬೆಡ್ಗೆ ಇವಾಗ ಅಟ್ಯಾಚ್ ಆಗಿದೆಯಲ್ಲ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ನಮ್ಮ ಮನೇಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬದ್ದು ಕ್ಲೀನಿಂಗ್ ಮಾಡ್ತಾ ಇದೀವಿ ಫೈನಲಿ. ಇಲ್ಲಿ ನೋಡಿ, ನಮ್ಮ ಮನೇಲಿ ಒಂದು ಸ್ಮಾಲ್ ಹಟ್ಟ ಇದೆ. ಅಪಾರ್ಟ್ಮೆಂಟಲ್ಲಿ ಹಟ್ಟ ಇದೆ ಅಂದರೆ ಆ್ಯಕ್ಚುಲಿ ಇದು ಗೋಡೆನೇ ಹಿಂಗೆ ಮೇಲೆ ಇದ್ದಿದ್ದು. ನಮ್ಮ ಡ್ಯಾಡಿ ಒಂದು ಸ್ಮಾಲ್ ಹಟ್ಟ ಸ್ಟೋರೇಜ್ ಥರ ಮಾಡ್ಕೊಳ್ಳಿ. ವುಡನ್ ಅಡ್ಡ ಅಂತ ಇದ್ದೀನಿ. ಅಟ್ಟ ನಿಮ್ಗೆ ಬೇಕಾಗುತ್ತೆ ಸಾಮಾನು ಇಡೋದಕ್ಕೆ ಅಂತ ಅಂದಿದ್ರು. ಇವ್ ನೋಡಿ ಏನೇನು ತುಂಬಿಸಿಟ್ಟವನು. ಏನೋ ಅದು ಐಲೆಕ್ಸ್ದ. ಇದ್ರಲ್ಲಿ ಏನಿದೆ ಅಂತ ನಾವು ಒಂದು 6 ವರ್ಷದಿಂದ ತೆಗ್ದಿಲ್ಲ. ನಿಮ್ಮ ಮನೆಗೆ ಬಂದು 6 years ಆಯ್ತು. 6 years ಇಂದ ಇದನ್ನ ತೆಗ್ದಿಲ್ಲ ನಾವು. ಮೊನ್ನೆ ಏನಾಯ್ತಂದ್ರೆ ಆಕ್ಚುಲಿ ಮನೆ ಏನು ಮಾಡೋಕ್ಕೆ SIR ಫಾರ್ಮ್ ಮಾಡಿಸ್ತಾ ಇದ್ದಾವಲ್ಲ. ಸೊ ಅದಕ್ಕೆ ದೀಪುದು ಇಂಜಿನಿಯರಿಂಗ್ ಇದು ಬೇಕಿತ್ತು, ಸರ್ಟಿಫಿಕೇಟ್ಸು ಎಲ್ಲ. ಸೊ ಆ ರೀಸನಿಂದ ಎಲ್ಲಿದೆ ಅಂದಾಗ ಸಡನ್ನಾಗಿ ನೆನಪಾಯ್ತು ಈ ಹಟ್ಟ ಮೇಲೆ ಇದೆ ಅಂತ. ಅವಾಗ ಒಂದೊಂದೇ ತೆಗಿತಾ ಬಂದ್ವಿ. ಅವಾಗ ಗೊತ್ತಾಯ್ತು ಈ ಹಟ್ಟನ ಒಂದು ದಿವಸ ಕ್ಲೀನ್ ಮಾಡೋಣ ಅಂತಾನೆ ಇದ್ದೀನಿ. 15 days ಕ್ಲೀನ್ ಮಾಡೋಕ್ಕಾಗಲೇ ಇಲ್ಲ. ಅದೆಲ್ಲ ಇವ್ರದ್ದೇನೆ. ನಾನು ಈ ತೆಗಿಯೋಕ್ಕೆ ಮುಂಚೆನೇ ಹೇಳ್ತೀನಿ. ಅದು ಇಟ್ಕೊಬೇಕು ಅನ್ಸುತ್ತಲ್ಲ, ನಿಲ್ತಾ ಇಲ್ಲ. ಓ ಮೈ ಗಾಡ್, ಏನದು? What the hell? ಎಕ್ಸ್ಪಲ್ಸ್ ಸ್ಟಾಕ್ ಇದು ಪಾರ್ಟ್ಸ್. ಇದು ವೇಸ್ಟ್ ಬಿಡೋದು, ಮನೆ ಇಟ್ಕೊಳ್ಳೋದು ಬೇಕಾಗಿತ್ತು ಗಾಡಿ. ಓಹೋ, ನನ್ನ ಎಕ್ಸ್ಪಲ್ಸ್ ತಗೋದು ಇವನೇ ಮರ್ತೋಗ್ಬಿಟ್ಟವನೆ. ನಂದೇ ಇರೋದಿಲ್ಲ, ಇನ್ಯಾರ್ದು ಇರುತ್ತೆ. ನೋಡಿದ್ರಾ ಹೆಂಗಂತಾನೆ.
ಬ್ಯಾಟ್ ಎತ್ಕೊಂಡು ಇಲ್ಲಿಕ್ಕೆ ಅವನು. ಅದ್ ಬೇಡ, ಅಲ್ಲೇ ಇರ್ಲಿ. ಅವನ ಹತ್ರ 3 ಬ್ಯಾಟ್ ಇದೆ ಕೆಳಗಡೆ. ಅದರಲ್ಲಿ ನಿಮ್ಮ ಮನೆ ಕೊಡ್ಬೇಕು ಆಕ್ಚುಲಿ ಇದು. ನಮ್ಮ ಮನೇಲಿ ಆಲ್ರೆಡಿ ಇದೆ. ಇದು ಮೂರ್ತಿ ಅಂಕಲ್ ಅವ್ರು ಕೊಟ್ಟಿದ್ದು. ಹೌದಾ? ಹ್ಮ್. ಏನಾಯ್ತು? ನೋಡಿ ಒಂದು ರಾಶಿ ಬಟ್ಟೆ ಇದೆ. ಏನಿವಲ್ಲ ಎಲ್ಲಿಗೆ ತೋರ್ಸು. ನೋಡಿ ಇಲ್ಲಿ. What the fuck is this? ವಾಟ್ ಇಸ್ ಅದೇನದು? ಬ್ಯಾಟ್ರಿನಾ? ಓ ಹಾರನ್ನು. ಓ ಬಿಬಿ, ಇದೆಲ್ಲ ನಮ್ಮ ಹಳೆ ಬಟ್ಟೆಗಳು ನೋಡು. ಅದ್ದಿ, ಲಿಟ್ರಲಿ ಅದ್ದಿ ಇವು. ತಿಪ್ಪು ಒದ್ದಿದ ಅದು. ಅದೇ ಹಳೆ ಮನೇಲಿ ಅನ್ಸುತ್ತೆ. ಹಂಗೆ ಎತ್ಬಿಟ್ಟು ಆಚೆ ಇಟ್ಬಿಡು ಅಷ್ಟೇ, ಬೇಡ ಏನು ವೇಸ್ಟ್ ಅದಲ್ಲ. ಕೆಲ್ಸದೊಳಗೆ ಎತ್ಕೊಂಡು ಓಕೆ. ಇದೆಲ್ಲ ಯೂಸ್ ಮಾಡಕ್ಕಂತಂದಿದ್ದು ಬಟ್ಟೆ. ಇದು ಚೆನ್ನಾಗಿತ್ತಲ್ವೇನೋ ಟಾಪ್ ಇದು. ಏಯ್ ಯಾವಳು ಎಷ್ಟು ಚೆನ್ನಾಯ್ತು. ಈಗ ಈ ಬಟ್ಟೆ ಯೂಸ್ ಮಾಡಕ್ ಇಟ್ಟಿದ್ದೀನಿ, ಬಿಸಾಕಕ್ ಇಟ್ಟಿದ್ದೀನಿ, ನಂಗೆ ಗೊತ್ತಾಗ್ತಿಲ್ಲ ಕಣೋ. ಓ ನಾನು ಎಲ್ಲದೊಂದ್ಸರಿ ಹಾರನ್ ತರಿಸಿದ್ದೆ ಅನ್ಸುತ್ತೆ ಮೋಸ್ಟ್ಲಿ. ಅದ್ರದ್ದು ಓ ಮೈ ಗಾಡ್, ಇಲ್ಲಿ ನೋಡು ದೀಪು. ಮಚ್ಚ ನಮ್ಮ ಮನೆ ಕಟ್ಕೊಂಡು ಇವತ್ತಿದೆಲ್ಲ ಅವಳಿಗೇನೆ. ಸ್ಪಿರಿಟ್ ಫಾರ್ಮ್ ಶರ್ಟ್. ಡ್ರೈವ್ ಯುವರ್ ವೆಹಿಕಲ್ ವಿತ್ ಸ್ಪಿರಿಟ್ ಫಾರ್ಮ್. ಅಲ್ಲ, ನಂಗೆ ಒಂದೇನು ಅನಿಸ್ತದೆ ಗೊತ್ತಾ ಬೇಬಿ, ಅವಾಗ ನಾನು ಇದೋಡು ಇಷ್ಟಿದ್ದೀನಿ ಅವಾಗ ನಾನು